ಈ ವಿಡಿಯೋದಲ್ಲಿ ಒಂದೊಂದು ಮನೆಯಲ್ಲೂ ವರಮಹಾಲಕ್ಷ್ಮಿನ ವಿಡಿಯೋ ಮಾಡಿದ್ದೀನಿ. ಅಂದರೆ ನನ್ನ ಫ್ರೆಂಡ್ ಸರ್ಕಲಲ್ಲಿ ಎಲ್ಲರೂ ಇದೊಂದು ಚಾಲೆಂಜ್ನ ತಗೊಂಡು ಅವ್ರವ್ರ ಮನೆಯಲ್ಲಿ ವರಲಕ್ಷ್ಮಿನ ಸ್ಯಾರಿ ಉಡ್ಸೋದಾಗಿರ್ಬೋದು, ದೇವ್ರಿಗೆ ಮತ್ತು ಡೆಕೋರೇಷನ್ ಆಗಿರ್ಬೋದು, ಎಲ್ಲನೂ ಒಂದು ಚಾಲೆಂಜ್ನ ತಗೊಂಡು ಮಾಡಿರೋವಂಥದ್ದು. ಯಾರ್ಯಾರ ಮನೆಯಲ್ಲಿ ಯಾವ್ಯಾವ ಥರ ಇತ್ತು ಬೇಗ ಬೇಗ ಕಮೆಂಟ್ ಮಾಡಿ. ಹಾಗೆ ಯಾರ ಮನೆಯಲ್ಲಿ ತುಂಬಾ ಚೆನ್ನಾಗಿತ್ತು ವರಮಹಾಲಕ್ಷ್ಮಿ ಆಗಿರ್ಬೋದು, ಡೆಕೋರೇಷನ್ ಆಗಿರ್ಬೋದು. ಹಾಯ್ ಹಲೋ ನಮಸ್ಕಾರ, ಎಲ್ಲ ಹೇಗಿದ್ರೆ ಎಲ್ಲ ತುಂಬ ಚೆನ್ನಾಗಿದ್ರು ಅನ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ. ಒಂದು ಸೆಕೆಂಡ್, ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಆಲ್ರೆಡಿ ಗೊತ್ತಾಗಿರುತ್ತೆ ಈ ವಿಡಿಯೋ ಸಂಪೂರ್ಣವಾಗಿ ಲಕ್ಷ್ಮಿ ಬಗ್ಗೆನೇ ಆಗಿರುತ್ತೆ. ಅಂದರೆ ನಮ್ಮ ಮನೆಯಲ್ಲಿ ಲಕ್ಷ್ಮಿನ ಯಾವ ರೀತಿ ಪ್ರಿಪೇರ್ ಮಾಡ್ತೀನಿ ಅಂದರೆ ನಮ್ಮ ಮನೆಯಲ್ಲಿ ವರಲಕ್ಷ್ಮಿನ ನಾನೇ ಕುಳಿಸೋದ್ರಿಂದ ಸಿಂಪಲ್ ಆಗಿ ಯಾವ ರೀತಿ ಕುಳಿಸ್ಬೋದು ಅಂತ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಈ ರೀತಿ ಇರೋ ಸೆಟಪ್ನ ಈ ರೀತಿ ಮಾಡೋದಕ್ಕೆ ನಾನು ಎಷ್ಟು ಸಮಯ ತಗೊಂಡೆ ಮತ್ತು ಇದಕ್ಕೆ ಏನೇನೆಲ್ಲ ಯೂಸ್ ಮಾಡಿದೆ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಲಕ್ಷ್ಮಿಗೆ ನಾನೇ ಸ್ಯಾರಿ ಉಡಿಸೋದ್ರಿಂದ ಈ ವರ್ಷವೂ ಸಹ ನಾನೇ ಸ್ಯಾರಿ ಉಡಿಸ್ತಾ ಇದ್ದೀನಿ. ಜಸ್ಟ್ ನಾನು ಹೆಲ್ಪ್ ಮಾಡ್ತೀನಿ ಅಷ್ಟೇ ನಾವು ಅಮ್ಮಗೆ. ಇನ್ನು ಮಿಕ್ಕಿದ್ದೆಲ್ಲ ಟೋಟಲಿ ನಾವು ಅಮ್ಮನೇ ನೋಡ್ಕೊತಾರೆ. ಈ ಸಲ ಡೆಕೋರೇಷನಿಂದ ಹಿಡಿದು ಲಕ್ಷ್ಮಿಗೆ ಸ್ಯಾರಿ ಉಡಿಸೋದ್ರವರೆಗೂ ಪ್ರತಿಯೊಂದು ನಾನೇ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನನಗಂತೂ ಗೊತ್ತಿಲ್ಲ ಯಾವ ರೀತಿ ಬರುತ್ತೆ ಅಂತ. ನಾನು ಸ್ವಲ್ಪ ಪ್ಲ್ಯಾನಿಂಗ್ನ ಇಟ್ಕೊಂಡಿದ್ದೀನಿ. ಇದೇ ಪ್ಲ್ಯಾನಿಂಗ್ ಪ್ರಕಾರನೇ ಹೋಗಬೇಕು ಅಂತ. ಅದೇ ಪ್ಲ್ಯಾನಿಂಗ್ ಪ್ರಕಾರನೇ ನಾನು ಹೋಗ್ತೀನಿ. ಬಟ್ ಲಾಸ್ಟ್ ಔಟ್ಪುಟ್ ಏನು ಬರುತ್ತೆ ಅಂತ ನನಗಂತೂ ಗೊತ್ತಿಲ್ಲ. ವೆಯ್ಟ್ ಮಾಡೋಣ ಯಾವ ರೀತಿ ಬರುತ್ತೆ ಅಂತ. ಆ ದೇವರ ಆಶೀರ್ವಾದ ನನ್ನ ಮೇಲೆ ಇದೆ. ನೋಡೋಣ. ಆದಷ್ಟು ನಾನು ಸ್ವಲ್ಪ ಚೆನ್ನಾಗಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಲೆಟ್ಸ್ ಗೋ ನಾವು. ಒಂದು ಸ್ಯಾರಿನ ಯಾವ ರೀತಿ ಸೆಲೆಕ್ಟ್ ಮಾಡ್ತೀರಾ ಅಂತ ಹೇಳಿದ್ರೆ, ಮೊದಲು ನಿಮಗೂ ಸೂಟ್ ಆಗಬೇಕು, ಅಂದರೆ ನಿಮಗೂ ಯೂಸ್ ಆಗಬೇಕು, ಹಾಗೆ ಲಕ್ಷ್ಮಿಗೂ ತುಂಬಾ ಚೆನ್ನಾಗಿ ಕಾಣಿಸ್ಬೇಕು. ಆ ಥರ ಸ್ಯಾರಿನ ಒಂದು ಸೆಲೆಕ್ಟ್ ಮಾಡ್ಕೊಳ್ಳಿ. ನಮ್ಮಮ್ಮ ನೋಡ್ರಿ ಈ ಥರ ಸ್ಯಾರಿನ ಸೆಲೆಕ್ಟ್ ಮಾಡಿದ್ದಾರೆ. ಚೆನ್ನಾಗಿದೆ ಫ್ಯಾಬ್ರಿಕ್ಕು, ಥಿಕ್ನೆಸ್ಸು ಸ್ವಲ್ಪ ಚೆನ್ನಾಗಿದೆ. ಇದರಲ್ಲೇ ನಾವು ಇವತ್ತು ಲಕ್ಷ್ಮಿಗೆ ಸ್ಯಾರಿನ ಉಡಿಸ್ತೀವಿ. ಲಕ್ಷ್ಮಿಗೆ ಸ್ಯಾರಿನ ಉಡಿಸ್ಬೇಕಾದ್ರೆ ಈ ಥರ ಸೇಫ್ಟಿ ಪಿನ್ಸು ತುಂಬಾ ತಗೊಳ್ಳೆ. ತುಂಬ ತೊಗೊಂಡಷ್ಟು ಯೂಸ್ ಆಗುತ್ತೆ ನಿಮಗೆ ಸೇಫ್ಟಿ ಪಿನ್ಸು. ಅಂದರೆ ಒಂದು ಕಡೆ ಎಲ್ಲಾದರೂ ಸೇಫ್ಟಿ ಪಿನ್ ರಿಮೂವ್ ಆಯಿತು ಅಂತ ಹೇಳಿದ್ರೆ ಲಕ್ಷ್ಮಿಗೆ ಸ್ಯಾರಿ ಕ್ಲೀನಾಗಿ ಬರೋದಿಲ್ಲ. ಅದಕ್ಕೆ ಕ್ಲೀನಾಗಿ ಸೇಫ್ಟಿ ಪಿನ್ಗಳನ್ನ ಎಲ್ಲೆಲ್ಲಿ ಹಾಕಬೇಕು ಅಲ್ಲಲ್ಲಿ ಸೇಫ್ಟಿ ಪಿನ್ಗಳನ್ನ ಹಾಕ್ಕೊಳ್ಳಿ. ಒಂದು ಕಡೆ ರಿಮೂವ್ ಆಯಿತು ಅಂದ್ರೂ ಫಸ್ಟಿಂದ ಮಾಡಬೇಕಾಗುತ್ತೆ. ಮತ್ತು ಮೊದಲನೇದಾಗಿ ನೀವು ಏನು ಮಾಡ್ತೀರಾ ಅಂತ ಹೇಳಿದ್ರೆ, ಸ್ಯಾರಿನ ತಗೊಂಡು ಒಂದು ಫೋಲ್ಡ್ನ ಮಾಡಿ. ಈ ಥರ ಸ್ಯಾರಿನ ಫೋಲ್ಡ್ ಮಾಡಿ ಕಂಪ್ಲೀಟಾಗಿ ಸೇಫ್ಟಿ ಪಿನ್ಗಳನ್ನ ಹಾಕ್ಕೊಳ್ಳಿ. ನೋಡಿ, ಈ ಥರ ಸ್ಯಾರಿನ ತಗೊಂಡು ಈ ಥರ ಫೋಲ್ಡ್ ಮಾಡಿಬಿಟ್ಟು ಸೇಫ್ಟಿ ಪಿನ್ಗಳನ್ನ ಹಾಕ್ಕೊಳ್ಳಿ. ಒಂದು ಕಡೆಯಿಂದ ಹಾಕ್ಕೊಳ್ಳಿ. ಈ ಥರ ಮಾಡ್ಕೊಳ್ಳಿ. ನೋಡಿರಿ, ಫುಲ್ಲು ಒಂದು ಕಡೆಯಿಂದ ಸೇಫ್ಟಿ ಪಿನ್ಗಳನ್ನ ಆ್ಯಡ್ ಮಾಡಿದ್ದೀನಿ ಸೀರೆಗೆ. ಈ ಥರ ಕೆಳಗಡೆ ಇಟ್ಕೊಳ್ಳಿ. ಅಂದರೆ ಕೈಯಲ್ಲಿ ಫೋಲ್ಡ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಮೇಲೆ ಎಷ್ಟು ಫೋಲ್ಡ್ ಮಾಡ್ತಾರೋ ಕೆಳಗಡೆನೂ ಅಷ್ಟೇ ಇರಬೇಕು. ಅದನ್ನೇ ಫಸ್ಟು ಆಪೋಸಿಟ್ಟು, ಆಮೇಲೆ ಬ್ಯಾಕ್ ಸೈಡು. ಆ ಥರ ನೋಡಿರಿ, ಈಗ ಆಪೋಸಿಟ್ಟು ಫೋಲ್ಡ್ ಮಾಡಿದ್ದೀನಿ, ಆಮೇಲೆ ಬ್ಯಾಕ್ ಸೈಡು. ನೋಡ್ರಿ ಈ ಥರ ನೋಡ್ರಿ, ಈ ಥರ ಬರುತ್ತೆ. ಇವಾಗ ಮತ್ತೆ ಅಪೋಸಿಟು, ಮತ್ತೆ ಬ್ಯಾಕ್ ಸೈಡು. ನೋಡ್ರಿ ಈ ಥರ ಬರ್ತಾ ಇದೆ. ಫೋಲ್ಡ್ ಮಾಡ್ತಾ 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 ಸ್ಯಾರಿ ದಪ್ಪ ಬರುತ್ತೆ. ಆ ಟೈಮಲ್ಲಿ ನೀವು ಸೇಫ್ಟಿ ಪಿನ್ಗಳನ್ನ ಹಾಕ್ಕೊಂಡಿದ್ರಿಂದ ತುಂಬಾ ಯೂಸಸ್ ಇದೆ. ಓಕೆನಾ? ಆ ಟೈಮಲ್ಲಿ ಸೇಫ್ಟಿ ಪಿನ್ಗಳನ್ನ ಆ್ಯಡ್ ಮಾಡ್ತಾ ಹೋಗಿ. ಗುರು ಅಂತೂ ಇಂತೂ ಎಲ್ಲ ಕ್ಲೀನಾಗಿ ಫೋಲ್ಡ್ ಆಯ್ತು. ಈಗ ಫೋಲ್ಡ್ ಆದಮೇಲೆ ನಮಗೆ ನೋಡ್ರಿ, ಇಚ್ಚದ ಬಿನ್ಗೆಗೆ ಒಂದು ರೌಂಡ್ ಬರಬೇಕಾದ್ರೆ ನಮಗೆ ಎಷ್ಟು ಸೀರೆನ ಬಿಡಬೇಕಾಗುತ್ತೆ ಅಂತ ಫಸ್ಟ್ ನಾವು ತಿಳ್ಕೊಬೇಕಾಗುತ್ತೆ. ನೋಡ್ರಿ, ಅದಕ್ಕೆ ನಾನು ಲಾಸ್ಟಲ್ಲಿ ಈ ಥರ ಇಷ್ಟು ಬಿಟ್ಟಿದ್ದೀನಿ ನಾನು. ಓಕೆನಾ? ಅದಾದಮೇಲೆ ನೋಡ್ರಿ, ಇನ್ನೆಲ್ಲ ಫೋಲ್ಡ್ ಮಾಡಿದ್ದೀನಿ. ನೋಡ್ರಿ, ಕ್ಲೀನಾಗಿ ಈ ಥರ ಔಟ್ಪುಟ್ ಬಂದಿದೆ. ಸೇಫ್ಟಿ ಪಿನ್ಸು ಹಾಕ್ಕೊಂಡಿದ್ದೀನಿ ನೋಡಿ. ನೋಡ್ರಿ, ಕೊನೆಗೆ ನೋಡ್ರಿ ಈ ಥರ ಔಟ್ಪುಟ್ ಯಾವ ಥರ ಬಂದಿದೆ. ಇನ್ನೊಂದು ಸ್ಪೇಸ್ ಬಿಟ್ಟಿದ್ನಲ್ಲ,
ಅದನ್ನ ನೋಡ್ರಿ ಈ ಥರ ಫೋಲ್ಡ್ ಮಾಡ್ಕೊಳ್ಳಿ. ಈಗ ಇದನ್ನೇ ಇದೇ ಥರನೇ ಫೋಲ್ಡ್ ಮಾಡ್ತಾ ಹೋಗಿ. ಕೊನೆಗೂ ಸೀರೆ ಎಲ್ಲ ರೆಡಿಯಾಗಿದೆ ನೋಡ್ರಿ. ಈ ಥರ ಔಟ್ಪುಟ್ ಬಂದಿದೆ ಸ್ಯಾರಿಯಲ್ಲಿ, ಚೆನ್ನಾಗಿ ಬಂದಿದೆ. ಕಳ್ಸಿದ ಚೊಂಬು ಕೂಡ ರೆಡಿಯಲ್ಲಿದೆ. ಕಳ್ಸಿದ ಚೊಂಬುಗೆ ಒಂದು ಕೋಲ್ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಇದು ಸೆಂಟ್ರ್ ಮಿಡ್ಲ್ಗೆ ಬರಬೇಕು. ಈ ಕೋಲ್ ಇದೆ ಅಲ್ವಾ, ಇದು ಸೆಂಟ್ರ್ ಮಿಡ್ಲ್ಗೆ ಬರಬೇಕು. ಗುರು ಅಂತೂ ಇಂತೂ ಸೀರೆನ ಟೋಟಲ್ ಅಸೆಂಬಲ್ ಆಯಿತು. ಈ ಥರ ಬಂದಿದೆ. ಇದಕ್ಕಿನ್ನೂ ಡೆಕೋರೇಷನ್ ಮಾಡಬೇಕು. ಫೈನಲಿ ಕಂಪ್ಲೀಟ್ ಆಗಿದೆ. ನನ್ನ ಕೈಯಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಡೆಕೋರೇಷನ್ ನಾನು ಮಾಡಿದ್ದೀನಿ. ಡೆಕೋರೇಷನ್ ಮಾಡೋ ಟೈಮಲ್ಲಿ ಇನ್ನೂ ಐಡಿಯಾಸ್ ಬರ್ತಾನೆ ಇತ್ತು, ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ, ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಬಟ್ ಅಂತೂ ಇಂತೂ ಕಂಪ್ಲೀಟ್ ಆಗಿದೆ. ನೀವು ಒಂದ್ಸಲಿ ಹೋಗಿ ನೋಡ್ಕೊಂಬನ್ನಿ. ಬ್ರೋ ಹೇಗೆ ಬಂದಿದೆ ದಯವಿಟ್ಟು ಕಮೆಂಟ್ ಮುಖಾಂತರ ಕಮೆಂಟ್ ಮಾಡಿ. ನನ್ನ ಕೈಲಿ ಎಷ್ಟು ಸಾಧ್ಯನೋ ಅಷ್ಟೇ ನಾನು ಮಾಡೋಕ್ಕಾಗಿದ್ದು. ಟೋಟಲ್ ಫುಲ್ಲು ನಾನೇ ಮಾಡೋಣ ಅಂತ ಅಂದ್ಕೊಂಡಿದ್ದು. ಬಟ್ ಸೆಂಟ್ರಲ್ಲಿ ನಮ್ಮ ಅಮ್ಮನೂ ಬಂದು ಹೆಲ್ಪ್ ಮಾಡಿದ್ರು. ನನ್ನ ಕಷ್ಟ ನೋಡೋಕ್ಕಾಗದೆ. ಹಾಗೆ ಇದೆಲ್ಲ ಆಲ್ಮೋಸ್ಟ್ ಜೋಡಿಸಿದ್ದೆಲ್ಲ ನಮ್ಮ ಅಮ್ಮನೇ. ಇನ್ನು ಮಿಕ್ಕಿದ್ದು ಡಿಸೈನ್ ಎಲ್ಲ ಅಂದರೆ ಡೆಕೋರೇಷನ್ ಎಲ್ಲ ನಾನೇ ಮಾಡಿದ್ದು. ಇನ್ನೂ ಟೈಮ್ ಇದ್ದಿದ್ರೆ ಮಾಡ್ಬೋದಾಗಿತ್ತು, ಬಟ್ ಟೈಮ್ ಸಾಕಾಗ್ತಾ ಇಲ್ಲ ನನಗೆ. ಟೈಮ್ ಏನಕ್ಕೆ ಸಾಕಾಗಿಲ್ಲ ಅಂತ ಹೇಳಿದ್ರೆ, ಮಾವಿನ ಹಣ್ಣುಗಳಿದೆಯಲ್ಲ, ಮಾವಿನ ಹಣ್ಣುಗಳ ಪ್ಲೇಸಲ್ಲಿ ಪ್ಲಾಸ್ಟಿಕ್ದು ಗಂಟೆ ಬರುತ್ತಲ್ಲ, ಆ ಗಂಟೆನ ಅಲ್ಲಿ ಆ್ಯಡ್ ಮಾಡೋಣ ಅಂತ ಅಂದ್ಕೊಂಡಿದ್ದು. ಬಟ್ ನಾನು ಒಂದ್ಸಲಿ ನನಗೆ ಫ್ಲ್ಯಾಶ್ ಆಯಿತು. ಊರಿಗೆ ಹೋಗ್ಬೇಕಾದ್ರೆ ಆ ಸೋಪಲ್ಲಿ ಮಾವಿನ ಹಣ್ಣು ಬಿಟ್ಟಿತ್ತು. ಆ ಮಾವಿನ ಹಣ್ಣು ಆ್ಯಡ್ ಮಾಡಿದ್ರೆ ಹೇಗಿರುತ್ತೆ ಅಂತ ಒಂದು ಥಾಟ್ ಬಂತು. ಅದೇ ಕಾನ್ಸೆಪ್ಟನ್ನ ತಗೊಂಡು ಮಾವಿನ ಹಣ್ಣಿಗೆ ಇದು ಶಾಮಂತಿ ಹೂವನ್ನ ಆ್ಯಡ್ ಮಾಡಿದ್ದೀನಿ ಅಷ್ಟೇ, ಇನ್ನೇನಿಲ್ಲ. ಇಯರು ಸಿಗುತ್ತೆ ನನಗೆ, ಅದೇನೋ ಗೊತ್ತಿಲ್ಲ. ಇಯರು ಮಾವಿನ ಹಣ್ಣು ನಮ್ಮ ಮನೆ ಪ್ರತಿ ವರ್ಷನೂ ಲಕ್ಷ್ಮಿಗೆ ಮಾವಿನ ಹಣ್ಣು ಆ್ಯಡ್ ಮಾಡ್ತಾ ಹೋಗ್ತೀವಿ ನಾವು. ಬಟ್ ಅದು ಹೆಂಗೋ ಸಿಗ್ಬಿಡುತ್ತೆ ನನಗೆ. ಮಾವಿನ ಹಣ್ಣನ್ನು ಆ್ಯಡ್ ಮಾಡಿದ್ದೀನಿ, ಚೆನ್ನಾಗಿ ಬಂದಿದೆ. ನಮ್ಮ ಮನೆಯಲ್ಲಿ ಮಾಡಿರೋ ಡೆಕೋರೇಷನ್ನ ನೀವು ನೋಡಿದಾಯಿತು. ಈಗ ನನ್ನ ಫ್ರೆಂಡ್ಸ್ ಮನೆಗೆ ಕರ್ಕೊಂಡು ಹೋಗ್ತೀನಿ. ನನ್ನ ಫ್ರೆಂಡ್ಸ್ ಮನೆಯಲ್ಲಿ ಯಾವ್ಯಾವ ರೀತಿ ಡೆಕೋರೇಷನ್ನ ಮಾಡಿದ್ದಾರೆ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಯಾಕಂದರೆ ನಮ್ಮ ಫ್ರೆಂಡ್ಸ್ ಸರ್ಕಲಲ್ಲಿ ಕಾಂಪಿಟೇಷನ್ಸ್ ಸ್ವಲ್ಪ ಜಾಸ್ತಿನೇ ಇರುತ್ತೆ. ನಮ್ಮ ಮನೆಯಲ್ಲಿ ಜಾಸ್ತಿ ಮಾಡಿದ್ರೆ, ನಮ್ಮ ಮನೆಗಿಂತ ನಮ್ಮ ಫ್ರೆಂಡ್ ಮನೆಯಲ್ಲಿ ತುಂಬ ಚೆನ್ನಾಗೂ ಮಾಡ್ತಾರೆ. ಅದಕ್ಕೆ ಅವ್ರ ಮನೆಯಲ್ಲಿ ಯಾವ ರೀತಿ ಮಾಡಿದ್ದಾರೆ ಡೆಕೋರೇಷನ್ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಬನ್ನಿ ಹೋಣ. ಇವಾಗ ಫಸ್ಟ್ ಮನೆ ಬಂದಿರೋದು ನಾನು ಚರಣ್ ಮನೆಗೆ ಬಂದಿದ್ದೀನಿ. ಅವನಿಗೆ ಫಸ್ಟು ಫೋನ್ ಮಾಡ್ಬಿಡೋಣ. ಹಲೋ ಚರಣ್, ಇಲ್ಲಿ ಇಲ್ಲೇ ಮನೆಯಲ್ಲಿ. ಹೌದಾ, ಮನೆ ಹತ್ರ ಬಂದೆ. ಸರಿ ಬಾ ಬರ್ತಾ ಇದ್ದೀನಿ. ಹೋಗೋಣ ಚರಣ್. ಗುರು ಇವಾಗ ಚರಣ್ ಬರ್ತಾ ಇದ್ದಾನೆ. ಚರಣ್ ಕಾಲ್ ಮಾಡಿದ್ದೆ. ಈಗ ಫಸ್ಟ್ ಅವ್ರ ಮನೆ ವಿಡಿಯೋ ಮಾಡಿಕೊಂಡು ನೆಕ್ಸ್ಟ್ ಮುಖೇಶ್ ಮನೆಗೆ ಹೋಗೋಣ. ಚರಣ್ ಚರಣ್, ಹಬ್ಬ ಜ್ವರ? ಪೂಜಾ ಚೆನ್ನಾಗಿದ್ಯಾ? ಅಡಿ ಚೆನ್ನಾಗಿದ್ದೀರಾ? ಫ್ರೆಂಡ್ಸ್ ಎಲ್ಲ ಪ್ಲಾನ್ ಮಾಡ್ಕೊಂಡ್ಬಿಟ್ಟಿದೀವಿ. ಅವ್ರವ್ರ ಮನೆಯಲ್ಲಿ ಅವ್ರವ್ರೆ ಲಕ್ಷ್ಮಿಗೆ ಸ್ಯಾರಿ ನೋಡಿಸ್ಬೇಕು ಅಂತ. ನಾನು ಅನ್ಕೊಂಡೆ ಏನು ಚರಣ್ ಕೈಯಲ್ಲಿ ಆಗಲ್ಲ, ಮೋಸ್ಟ್ಲಿ ಅವ್ರ ಅಮ್ಮನೇ ಉಡ್ಸಿರ್ತಾರೆ ಅಂತ ನಾನು ಅನ್ಕೊಂಡೆ. ಹೌದಾ? ತುಂಬಾ ಚೆನ್ನಾಗಿದೆ ಆಂಟಿ.
ಹೌದಾ ಗುರು ತುಂಬ ಚೆನ್ನಾಗಿ ಉಡ್ಸಿದ್ದಾನೆ ಸ್ಯಾರಿ. ನಾನು ಅಂದ್ಕೊಂಡೆ ಅವಾಗಲೇ ಹೇಳ್ದಂಗೆ ನಾನು ಅವ್ರ ಅಮ್ಮ ಉಡ್ಸಿರ್ತಾರೆ ಮತ್ತು ಅವ್ರ ತಂಗಿ ಹೆಲ್ಪ್ ಮಾಡಿರ್ತಾರೆ ಅಂತ ನಾನು ಅಂದ್ಕೊಂಡೆ. ಬಟ್ ಅವ್ರ ಅಮ್ಮ ಕೈಯಲ್ಲಿ ಅವ್ರ ತಂಗಿ ಕೈಯಲ್ಲಿ ಏನೂ ಸಹ ಇವನು ಹೆಲ್ಪ್ ಮಾಡಿಸಿಲ್ಲ ಅಂತ, ಅಂದರೆ ಹೆಲ್ಪ್ ತೊಗೊಂಡಿಲ್ಲ ಅಂತ. ಟೋಟಲಾಗಿ ಇವನೇ ಡೆಕೋರೇಷನ್ ಆಗಿರ್ಬೋದು, ದೇವ್ರಿಗೆ ಸ್ಯಾರಿನ ಇವನೇ ಉಡ್ಸಿದ್ದಾನಂತೆ. ಓಕೆ, ತುಂಬ ಚೆನ್ನಾಗಿ ಉಡ್ಸಿದ್ದಾನೆ. ಅವ್ರು ಮದುವೆ ಮಾಡ್ಕೊಂಡು ಆ ಹುಡುಗಿ ತುಂಬಾ ಪುಣ್ಯ ಮಾಡಿದ್ದಾಳೆ. ತುಂಬ ಚೆನ್ನಾಗಿದೆಯಪ್ಪ. ನಾನೇನೋ ಅಂದ್ಕೊಂಡೆ ಬಟ್ ಇಲ್ಲೇನೋ ಆಯಿತು. ಓಕೆ, ತುಂಬ ಚೆನ್ನಾಗಿದೆ ಗುರು. ಇವಾಗ ಚರಣ್ ಮನೆ ಇದು ಕಂಪ್ಲೀಟ್ ಆಯಿತು. ಈಗ ನೆಕ್ಸ್ಟು ಮುಖೇಶ್ ಮನೆ ಹತ್ರ ಹೋಗೋಣ. ಅವ್ರ ಮನೆಯಲ್ಲಿ ಯಾವ ರೀತಿನ ಲಕ್ಷ್ಮಿಗೆ ಸ್ಯಾರಿ ಉಡ್ಸಿದ್ದಾನೆ. ನಂಬರ್ 1 ಅಂದರೆ ಅಲ್ಲ, ನಮ್ಮ ಡೆಕೋರೇಷನ್, ನಮ್ಮ ಫ್ರೆಂಡ್ ಸರ್ಕಲಲ್ಲಿ ಡೆಕೋರೇಷನ್ ಮಾಡೋದು ಅವನೊಬ್ಬನೇ. ನೋಡೋಣ ಇವತ್ತು ಅವ್ರ ಮನೆಯಲ್ಲಿ ಯಾವ ರೀತಿ ಲಕ್ಷ್ಮಿಗೆ ಸ್ಯಾರಿ ಉಡ್ಸಿದ್ದಾನೆ ನೋಡ್ಕೊಂಬರೋಣ ಬನ್ನಿ. ಈಗ ಮುಖೇಶ್ನವ್ರ ಮನೆಗೆ ಹೋಗೋಣ. ಮುಖೇಶ್ನವ್ರ ಮನೇಲಿ ಹೋಗ್ಬಿಟ್ಟು ಒಂದು ವೀಡಿಯೋ ಮಾಡೋಣ. ಅಂಜೋಣ, ಚೆನ್ನಾಗಿದ್ದೀರಾ ಮುಖೇಶ್? ಬಾ ಮುಖೇಶ್. ಸ್ಯಾರಿ ನೀನೇ ಉಡ್ಸಿದಂತ ಗೊತ್ತಾಯ್ತು ದೇವ್ರಿಗೆ. ಗುರು ಪ್ರತಿ ವರ್ಷನೂ ಲಕ್ಷ್ಮಿಗೆ ನಮ್ಮ ಮುಖೇಶ ಸ್ಯಾರಿ ಉಡ್ಸೋದು ದೇವ್ರಿಗೆ. ಡೆಕೋರೇಷನ್ ಮಾತ್ರ ಸಕ್ಕತ್ತಾಗಿ ಮಾಡಿದ್ದಾರೆ. ಚೆನ್ನಾಗಿದೆ ಮುಖೇಶ್ ಡೆಕೋರೇಷನು. ತುಂಬ ಚೆನ್ನಾಗಿ ಉಡ್ಸಿದ್ಯಾ? ಚೆನ್ನಾಗಿದೆ, ಚೆನ್ನಾಗಿದೆ ಅಕ್ಕ. ಚೆನ್ನಾಗಿದೆ. ಸಂದೀಪ್ ಅವ್ರ ಮನೆ ಹತ್ರ ಬಂದಿದ್ದೀನಿ. ಸಂದೀಪ್ ಅವ್ರ ಮನೇಲಿ ಹೋಗ್ಬಿಟ್ಟು ಒಂದು ವಿಡಿಯೋ ಮಾಡೋಣ ಬನ್ನಿ. ಅವನಿಗೆ ಕಾಲ್ ಮಾಡೋಣ. ಈ ಪ್ರೆಸೆಂಟ್ ಅವ್ರ ಮನೆ ಮುಂದೆನೇ ಇದ್ದೀನಿ ನಾನು. ಹಲೋ ಹಲೋ ಹಲೋ, ಸಂದೀಪ್ ಎಲ್ಲಿದ್ಯಾ? ಮನೇಲಿದ್ದೀರಾ? ನಾನು ನಿಮ್ಮ ಮನೆ ಹೊರಗಡೆನೇ ಇದ್ದೀನಿ. ಒಳಗಡೆ ಬಂದೆ ಗುರು. ಆಂಟಿ ತುಂಬ ಚೆನ್ನಾಗಿ ಕುಳಿಸಿದ್ರು ಆಂಟಿ ಲಕ್ಷ್ಮಿನ. ಆಂಟಿ ಗೊತ್ತಾಯ್ತು ಅಂದರೆ ರೀಸೆಂಟಾಗಿ ಒಂದು ಗ್ರೂಪ್ ರಶ ಇದೆ ಅಂತ ಹೇಳಿದ್ರು. ಸಂದೀಪ್ ಹೇಳ್ದ ಈಗ ತಾನೆ. ಹೌದಾ? ಇವತ್ತಿಗೆ ಇಂಡಿಪೆಂಡೆನ್ಸ್ ದಿವಸ ಸ್ವಾತಂತ್ರ್ಯ ಬಂದಿರೋದಲ್ವಾ, ಅದಕ್ಕೋಸ್ಕರ ನಾವು ಗ್ರೂಪ್ ರಶ ಮಾಡೋಣ. ಅವತ್ತೇ ಇಟ್ಕೊಂಡಿದ್ದೀರಾ? ಅವತ್ತೇ ಇರೋದು. ಹೌದಾ? ಇಂಡಿಪೆಂಡೆನ್ಸ್ ದಿವಸ. ಅದಕ್ಕೆ ಅಯ್ಯೋ ಲಕ್ಷ್ಮಿನೂ ಕುಳಿಸ್ತೀವಿ ಅವತ್ತು. ಮಾಡ್ತೀವಿ ಚೆನ್ನಾಗಿ. ಆಂಟಿ ಆಗಲೇ ಹೇಳ್ದೆ ಸಂದೀಪ್, ಅದೇ ರೀಸೆಂಟಾಗಿ ಗ್ರೂಪ್ ರಶ ಇದೆ ಅದಕ್ಕೆ ಸಿಂಪಲ್ ಆಗಿ ಮಾಡಿದ್ದೀವಿ ಎಲ್ಲ ಹೇಳ್ದೆ. ತುಂಬ ಚೆನ್ನಾಗಿದೆ ಆಂಟಿ, ಆದರೂ ತುಂಬ ಚೆನ್ನಾಗಿ ಮಾಡಿದ್ದೀರಾ. ಇವಾಗ ನೋಡ್ತಾ ಇದ್ದೀರಲ್ಲ, ಇದು ನನ್ನ ಫ್ರೆಂಡ್ ಚಂದನ ಅವ್ರ ಮನೇಲಿ ಮಾಡಿರೋದು. ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅವ್ರ ಮನೇಲಿ ಸಹ.
ವರಮಹಾಲಕ್ಷ್ಮಿ ಹಬ್ಬ ಅನ್ನೋದು ಸ್ತ್ರೀಯರಿಗಾಗಿ ಸ್ತ್ರೀಯರಿಗೋಸ್ಕರನೇ ಇರುವಂತಹ ಒಂದು ಹಬ್ಬ ಆಗಿರುತ್ತೆ. ನಾವು ಯಾವತ್ತು ನೋಡ್ತೀವೋ ಇಲ್ಲೋ ಗೊತ್ತಿಲ್ಲ ಹೆಣ್ಮಕ್ಳ ಮುಖದಲ್ಲಿ ನಗುಮುಖ, ಅವತ್ತು ಹಬ್ಬದ ದಿವಸ ಮಾತ್ರ ಹೆಣ್ಮಕ್ಳ ಮುಖದಲ್ಲಿ ನಾವು ನಗುಮುಖ ನೋಡ್ತೀವಿ. ನಮ್ಮ ಸ್ತ್ರೀಯರಿಗೆ ಆಕ್ಟ್ಸ್ ಆಫ್ ಹೇಳಕ್ಕೆ ಇಷ್ಟಪಡ್ತೀನಿ. ಏನಕ್ಕೆ ಅಂತ ಹೇಳಿದ್ರೆ ದಿನಚರಿ ಇರೋ ಕೆಲಸದ ಜೊತೆಗೆ ವರಮಹಾಲಕ್ಷ್ಮಿ ಹಬ್ಬದ ದಿವಸ ವರಮಹಾಲಕ್ಷ್ಮಿನ ಕುಳಿಸೋದು ಒಂದು ಕೆಲಸ ಆಗಿರುತ್ತೆ. ಎಷ್ಟೋ ಸ್ತ್ರೀಯರು ನಿದ್ದೆನ ಕೆಟ್ಟು ವರಮಹಾಲಕ್ಷ್ಮಿನ ಕುಳಿಸಿರ್ತಾರೆ. ಅವ್ರಿಗೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ, ಹೇಗಿತ್ತು ದಯವಿಟ್ಟು ಕಮೆಂಟ್ ಮುಖಾಂತರ ಕಮೆಂಟು ಮಾಡಿ. ಹಾಗೆ ಈ ವಿಡಿಯೋ ಚೆನ್ನಾಗಿತ್ತು ಅಂದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.